ಸರಸ್ವತಿ, ನನ್ನೊಳಗಿರೋ ಶಕ್ತಿ ನಿನ್ನೊಳಗೂ ಇದೆ ಸರಸ್ವತಿ, ಎಲ್ಲರೊಳಗೂ ಇದೆ. ಆ ಶಕ್ತಿಯನ್ನ ಪಳಗಿಸೋದು ಒಂದು ಕಲೆ. ಆ ಕಲೆ ಯಾರಿಗೆ ಒಲಿಯುವುದೋ ಅವರು ವಿಶೇಷ ಅನ್ನಿಸ್ತಾರೆ ಅಷ್ಟೇ. ನೀವು ನನಗೆ ವಿಶೇಷ ಅಷ್ಟೇ ಅಲ್ಲ, ವಿಸ್ಮಯ. ನನ್ನ ಪಾಲಿಗೆ ನೀವೊಂದು ಪಠ್ಯವಿದ್ದಂತೆ. ಎಷ್ಟು ಓದಿದರೂ ಪೂರ್ಣ ಅಂಕ ಲಭಿಸದು. ಓದಿದರಷ್ಟೇ ಸಾಲದಲ್ಲವೇ ಸಖಿ? ಓದಿ ಅರ್ಥ ಮಾಡಿಕೊಂಡರೆ ಅಂಕ ಗಳಿಸುವುದು ಸುಲಭ. ಪೂರ್ಣ ಅಂಕದ ತೃಪ್ತಿ ನನಗೆ ಬೇಡವೇ ಬೇಡ. ನಿಮ್ಮನ್ನ ಓದ್ತಾನೆ ಇರಬೇಕು, ಅದರಲ್ಲೇ ಆನಂದ ನನಗೆ. ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಏನೋ ಹೇಳ್ತಾ ಇದೆಯಾ ಶಿಷ್ಯ? ಸತ್ಯ ಹೇಳ್ತಿದ್ದೀನಿ ಗುರುಗಳೇ. ಸತ್ಯವತಿ ಅಮ್ಮ ಪಾರು ಪತ್ತೆದಾರ ಆಗಿದ್ರು. ನಿಮ್ಮ ಮೇಲೆ ಪಿತೂರಿ ಮಾಡಿದ್ದು ನಮ್ಮ ಭೋಗೇಂದ್ರ ಆಚಾರ್ಯ ಅಂತ ದೂರು ಕೊಟ್ಬಿಟ್ಟೆ. ಅಯ್ಯೋ ಅಯ್ಯೋ, ಗುರುದ್ರೋಹಿ ನನ್ನ ಮೇಲೆ ದೂರು ಕೊಟ್ಟ. ಅದಕ್ಕೆ ಅವ್ರೇನು ಹೇಳಿದ್ರು? ನಂಗೇನು ಗೊತ್ತು, ಅಷ್ಟರಲ್ಲಿ ನಾನು ಎದ್ಬಿಟ್ಟೆ. ಅಂದರೆ ಇದೆಲ್ಲ ಆಗಿದ್ದು ಕನಸಲ್ಲಿ. ಮುಚ್ಚೆ ಬಾಯಿ, ಈಗ ತಾನೇ ಕತ್ಲಾಗಿದೆ, ನೀನಿನ್ನೂ ಮಲ್ಗೆ ಇಲ್ಲ, ಆಗಲೇ ಕನ್ಸು ಬಿದ್ದುಬಿಡ್ತಾ ಗೋವಿಂದ. ಹಾಗೆ ಕನಸು ಗುರುಗಳೇ. ಅಯ್ಯ, ನಿನ್ನ ಮುಖಕ್ಕೆ 100 ತಮಗೆ ಸಗಣಿ ಎರ್ಚ. ಅದೇ ಅನ್ಕೊಂಡೆ, ಅವ್ರು ಯಾವಾಗ ಪಾರು ಪತ್ತೆದಾರರಾದರೂ ನಿನಗೆ ನನ್ನ ಮೇಲೆ ದೂರು ಕೊಡೋಷ್ಟು ಧೈರ್ಯ ಹೇಗೆ ಬಂತು ಅಂತ. ಮೊದಲೇ ನಾನು ಹೊಟ್ಟೆಯಲ್ಲಿ ಜ್ವಾಲಾಗ್ನಿ ಎತ್ತಿ ಉರಿತಾ ಇದೆ, ನೀನು ಮತ್ತೆ ಅದಕ್ಕೆ ತುಪ್ಪ ಸುರಿಬೇಡ. ಮಠದಲ್ಲಿರೋ ತುಪ್ಪ ಎಲ್ಲ ನಿಮ್ಮ ಸ್ವತ್ತೇ ಅಲ್ವೇ? ಮತ್ತೆ ಉರಿಸ್ಬೇಡ. ನನಗೆ ಒಳ್ಳೆ ಶಿಷ್ಯಂದ್ರೆ ಸಿಕ್ಕಿಲ್ಲ ಗೋವಿಂದ. ಆ ಹೆಂಗಸು ಬದುಕಿ ಮಠಕ್ಕೆ ಬಂದು ನನಗೊಂಥರ ನೋವು ಕೊಡ್ತಾ ಇದ್ರೆ ನೀನು ಇನ್ನೊಂಥರ ಕಾಟ ಕೊಡ್ತಾ ಇದೆಯಾ ಗೋವಿಂದ? ಸುಮ್ಮನೆ ರೀ ಗುರುಗಳೇ. ಗುರುಗಳ ಮುಂದೆ ಅಷ್ಟು ಧೈರ್ಯವಾಗಿ ಮಾತಾಡಿರೋ ಹೆಣ್ಮಗಳನ್ನ ಇಲ್ಲಿವರೆಗೂ ನಾವು ನೋಡೇ ಇಲ್ಲ. ಏನಂದೆ? ನಾನು ಅನ್ಲಿಲ್ಲ, ಒಟಗಳು ಮಾತಾಡ್ಕೊಳ್ತಾ ಇದ್ರು. ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ನ, ಹಾಗೆ ಹಗಲ್ಗನ್ಸು ಬಿದ್ದುಬಿಡ್ತು. ಬೀಳತ್ತೆ ಗೋವಿಂದ, ಬೀಳತ್ತೆ. ಆ ಮುದುಕಿ ವಾಕ್ಚಾತುರ್ಯಕ್ಕೆ ನಾನೇ ಬೆಚ್ಚ ಬಿದ್ದೆ. ಆ ಮುದುಕಿ ಈಗ ದೀನಳಾಗಿ ಕಾಣ್ತಾ ಇರ್ಬೋದು, ಆದರೆ ಒಂದು ಕಾಲದಲ್ಲಿ ಶ್ರೀಮಂತಿಕೆ ಗತ್ತಲು ಮೆರೆದವಳು. ಜೊತೆಗೆ ಮಠಕ್ಕೆ ತನ್ನ ಆಸ್ತಿನೆಲ್ಲ ಕೊಟ್ಟಿದ್ದೀನಿ ಅನ್ನೋ ಧೈರ್ಯ, ಅದಕ್ಕೆ ಮಾತಾಡಿದ್ಲು ಗೋವಿಂದ. ಗುರುಗಳು ಕೂಡ ಅವ್ರ ಪರವಾಗಿ ಮಾತಾಡ್ಬಿಟ್ರಲ್ಲ. ಇನ್ನು ನೀವು ಬದುಕಿ ಪ್ರಯೋಜನ ಇಲ್ಲ. ಏನಂದೆ? ನಾನು ಅನ್ಲಿಲ್ಲ, ಒಟಗಳು ಮಾತಾಡ್ಕೊಳ್ತಾ ಇದ್ರು. ಇನ್ನು ನಿಮ್ಮ ತಂತ್ರ ಮಂತ್ರ ಎಲ್ಲ ಗೋವಿಂದ 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 ಆಗೋದು ನಾನು ಸುಮ್ಮನೆ ಇದ್ರೆ ಗೋವಿಂದ, ಆದರೆ ನಾನು ಸುಮ್ಮನೆ ಇರೋದಿಲ್ವೇ? ಹೌದು, ಅವ್ರ ಕನಸಲ್ಲಿ ಏನಾಗಿದ್ರು ಅಂದೆ? ಪಾರು ಪತ್ತೆದಾರರು. ಬಾರು ಪತ್ತೆದಾರರು. ಮಾಡ್ತೀನಿ ನಾಳೆ ಅವಳಿಗೆ. ಏನು ನೀನು ಹೇಳ್ತಾ ಇರೋದು ನಿಜನಾ? ನಿಜ ರಾಧಕ್ಕ, ಸುಳ್ಳು ಹೇಳಿ ನಾನ್ಯಾವ ನರ್ಕಕ್ಕೆ ಹೋಗ್ಲಿ? ಇದನ್ನೆಲ್ಲ ನಾನು ನಂಬೋದಾ? ಖಂಡಿತ ನಂಬೋದು ನೀವು. ಇದನ್ನ ನಾನು ಬೇರೆಯವ್ರಿಗೆ ಹೇಳ್ಬೋದಾ? ಹ್ಞೂ, ಹೇಳಿ ಹೇಳಿ. ಇಷ್ಟು ದಿವಸ ನಾನು ಹಾಕಿದ ಯೋಜನೆಗಳೆಲ್ಲ ಕೈ ಕಚ್ತಾ ಇತ್ತು. ಇದೊಂದು ವಿಷಯ ಸಾಕು ನನ್ನ ಕೈ ಹಿಡಿಯೋಕೆ. ಈ ವಿಷಯ ಇಟ್ಕೊಂಡು ಎಲ್ಲರ ಮನಸ್ಸು ಹೊಡಿತೀನಿ. ಇದು ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ, ಯಾರ್ಯಾರ ಮನಸ್ಸು ಹೊಡಿಬೇಕೋ ಅದನ್ನು ಹೊಡೆಯುತ್ತೆ. ಎಲ್ಲ ನಾನು ಅಂದ್ಕೊಂಡಾಗೆ ಆಗುತ್ತೆ. ಈ ಸಾರಿ ಅಂದ್ಕೊಂಡಿದ್ದನ್ನ ಸಾಧಿಸದೆ ಬಿಡೋಳಲ್ಲ ನಾನು. ಅಮ್ಮ ಸರಸ್ವತಿ, ಹೇಳಿ ಬಾಬಾ. ನಾನು ವಿದ್ಯಾಪೀಠದ ಕಡೆ ಹೋಗಿ ಬರ್ತೀನಿ. ವೆಂಕಟನಾಥ ಜಮೀನ್ ಕಡೆ ಹೋಗಿದ್ದಾನೆ. ಮೊದಲನೇ ಬಾರಿ ಈ ಕೆಲಸಕ್ಕೆ ಹೋಗಿರೋದು. ಜಮೀನಿಂದ ಮನೆಗೆ ಧಾನ್ಯ ಬರುತ್ತೆ. ಸುಗ್ಗಿ ಧಾನ್ಯ ಬಂದಾಗ ಸಂಪ್ರದಾಯದ ಪ್ರಕಾರ ತೆಗೆದುಕೊಳ್ಳಿ. ಸುಗ್ಗಿ ಧಾನ್ಯ ಸಂಪ್ರದಾಯ. ಸರಸ್ವತಿ, ಯಾಕಮ್ಮ ಹೀಗೆ ನಿಂತಿದ್ಯಾ? ಅಮ್ಮ, ಈಗ ನಮ್ಮ ಮನೆಗೆ ಸುಗ್ಗಿ ಧಾನ್ಯ ಬರುತ್ತಂತೆ.
ಅದನ್ನ ಸಂಪ್ರದಾಯದ ಪ್ರಕಾರ ಹೇಗೆ ತಗೊಳ್ಳೋದು? ಹ್ಯಾಕ್ ತಗೊಳ್ಳೋದು ಅಂದ್ರೆ ಗುರ್ರಾಜನ್ನೇ ಕೇಳಬೇಕಿತ್ತು. ಕೇಳಬೇಕಿತ್ತು, ಆದರೆ ತೋಚಲಿಲ್ಲ. ಅಷ್ಟರಲ್ಲಿ ಅವರು ಹೊರಟೋದ್ರಲ್ಲ, ನಿಮಗೆ ಗೊತ್ತಿರುತ್ತಲ್ಲ, ಹೇಳಿ. ಅಯ್ಯೋ, ನನಗದೆಲ್ಲ ಮರ್ತು ಹೋಗಿದೆ. ವಯಸ್ಸಾಯ್ತಲ್ಲ, ಈ ಶಾಸ್ತ್ರ ಸಂಪ್ರದಾಯ ಯಾವುದು ನೆನಪಿರೋದಿಲ್ಲ ನನಗೆ. ಅಮ್ಮ, ನಿಮಗೆ ಗೊತ್ತಿರುತ್ತೆ, ನೀವಾದರೂ ಹೇಳಿ. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಹೇಗೆ ತಗೊಳ್ಳೋದು? ನೀನು ಈ ಮನೆಗೆ ಸೊಸೆ ಆಗಿ ಬಂದು ಇಷ್ಟು ದಿನ ಆಯಿತು, ಇದನ್ನು ನನಗೆ ಕೇಳಬೇಕಾ? ಅಲ್ಲ, ನನಗೆ ಶಾಸ್ತ್ರ ಸಂಪ್ರದಾಯ ಗೊತ್ತು, ಆದರೆ ಇಲ್ಲಿಂದ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ಗುರುನೇ ಕೇಳಬೇಕಿತ್ತು ಅಂತ. ಅವ್ರೇನು ಹೇಳ್ದೆ ಹೊರಟೋದ್ರು. ಮತ್ತೆ ನೀವೇ ತಾನೇ ನನಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಹೇಳ್ಕೊಡ್ಬೇಕು. ಹೇಳ್ಕೊಡ್ಬೇಕಾದದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ಆದರೆ ನೀನು ಮರ್ತಿದೀಯಾ ಅಂತ ಅನ್ಸುತ್ತೆ. ಅಲ್ಲ, ಇದನ್ನೆಲ್ಲ ಯಾವಾಗ ಹೇಳ್ಕೊಟ್ರಿ ನೀವು? ಗೋಪಿ ಪಾಪ ಹುಡುಗಿ ಹೆದರ್ಬಿಟ್ಲು. ಅವಳ ಪರಿಸ್ಥಿತಿ ನೋಡಕ್ಕಾಗ್ತಾ ಇಲ್ಲ. ಸರಸು ಸುಮ್ಮನೆ ನಿನ್ನ ಕಾಡ್ಸೋದಕ್ಕೆ ಅಂತ ಹೀಗೆ ಹೇಳಿದ್ವಿ. ಗೋಪಿ ಹೇಳ್ಕೊಡೆ. ಮುದ್ದಿನ ಸೊಸೆ ಹೇಳ್ಕೊಡ್ತೀನಿ, ಕೇಳಿಸ್ಕೊ. ಮನೆಗೆ ಮೊದಲನೇ ಸಾರಿ ಧಾನ್ಯ ಬಂದಾಗ ಅದರ ಜೊತೆ ವೆಂಕಟನಾಥನನ್ನ ನಿಲ್ಲಿಸಿ ಹಣೆಗೆ ಕುಂಕುಮ ಇಟ್ಟು ಆರತಿ ಮಾಡಿ ಒಳಗೆ ಕರ್ಕೋಬೇಕು. ಧಾನ್ಯದ ಚೀಲಕ್ಕೆ ಮಂಗಳ ದ್ರವ್ಯದಿಂದ ಪೂಜೆ ಮಾಡಬೇಕು. ತುಪ್ಪನ ಧಾನ್ಯದ ಮೇಲೆ ಸುರಿಬೇಕು. ಧಾನ್ಯಗಳನ್ನ ಹೊಸ ಮರದಲ್ಲಿ ಮುಡಿ ಕಟ್ಟಿ ಪೂಜೆ ಮಾಡಬೇಕು. ಬಂದ ಬಡವರಿಗೆ ಆ ಧಾನ್ಯವನ್ನ ದಾನವಾಗಿ ಕೊಡಬೇಕು. ಮಿಕ್ಕಿದ ಚೀಲಗಳನ್ನ ಉಗ್ರಾಣದಲ್ಲಿ ಇರಿಸ್ಬೇಕು. ಗೊತ್ತಾಯ್ತಾ? ಹಾಂ, ಹೀಗೆ ಗೊತ್ತಾಯ್ತು. ಆದರೆ ಇದನ್ನ ನೀವು ನನಗೆ ಖಂಡಿತ ಹೇಳ್ಕೊಟ್ಟಿಲ್ಲ. ಬೇಕು ಅಂತಾನೆ ನೀವಿಬ್ರು ನನ್ನ ಆಟಾಡಿಸಿ ಖುಷಿ ಪಟ್ರಿ ಅಲ್ವಾ? ಹೌದು, ಆಯಿತು. ನೀನು ವ್ಯವಸ್ಥೆ ಮಾಡ್ಕೋ, ಅದು ಬಂದಾಗ ನಾನು ಒಂದೊಂದಾಗಿ ನಿಂಗೆ ಹೇಳ್ಕೊಡ್ತೀನಿ. ಆಯ್ತಮ್ಮ.